ಅಣ್ಣ ಇದು ಮಂತ್ರಾಕ್ಷತೆ ಬರ್ತಾರೆ ಧ್ಯಾರಿದ್ರಶ್ಚರಾಚ ಸನ್ಯಾಸಿ ಯೋಗಾರ್ಥ ये ब्रह्मलोके ये प्रान्तकाले स्वरासुरतार्पदिवसन्ति सर्वे दग्धं प्रभातं हरिकं वेदातं परिदं तद्वेदं सरदाव्यं वेदोऽसुरप्रोक्तो वेदाद्येदप्रतिष्ठितः तस्य प्रदते श्रेयस्य यः परस्य महेश्वरः ಪ್ರಾರ್ಥನೆ ಇದೆ ಬರಬೇಕು. ಆಮೇಲೆ ಇನ್ನೊಂದು ವಿಷಯ ಅಂತಂದ್ರೆ ತಿಳಿದಿರುವಾಗಿ ಸಮಸ್ಯೆ ಬಹಳಷ್ಟು ಜೋರಾಗಿದೆ. ಏನಕ್ಕೆ ಭಗವಂತ ಏನು ಪ್ರಯೋಜನ ಕೊಟ್ಟು ಗೊತ್ತಿಲ್ಲ. ಇಲ್ಲಿ ತಿಳಿದ್ರೆ ನಾನು ದುಡ್ಡಿದ್ದೀನಿ, ಈ ಡೆಪಾಸಿಟ್ಸ್ ಪರವಾಗಿ ಹೋರಾಡ್ತಾ ಇದ್ದೀನಿ. ಏನು ರಾಜಕಾರಣ ಇಲ್ಲ. ನಿಮ್ಮಲ್ಲಿ ಒಂದೇ ವಿನಂತಿ, ನಮಗೆ ಡೆಪಾಸಿಟ್ಸ್ ಪರವಾಗಿ ನನಗೆ ಶಕ್ತಿ ಕೊಡು ಅಂತ ಹೇಳಿ ನಾವು ಹಿಂದೆ ಒಂದು ತುಳಸಿಗಳ ಬೃಂದಾವನಕ್ಕೆ ಒಂದು ತುಳಸಿಗಳ ಮೂಲಗಳನ್ನು ಏರಿಸಬೇಕು. ಇದರಲ್ಲಿ ಸರಿ ಬನ್ನಿ. ಇದರಲ್ಲಿ ಇವತ್ತು ಸತ್ಯ ಹೇಳಬೇಕು ಅಂತಂದ್ರೆ ರಾಜಕೀಯ ಇಚ್ಛಾಶಕ್ತಿ ಕಾಣಿಸ್ತಾ ಇಲ್ಲ. ಇವತ್ತು ನೆನ್ನೆ ದಿವಸ RBI ಇನ್ನೊಂದು ಸರ್ಕ್ಯುಲರ್ ಹೊರಡಿಸಿದೆ. 6 ತಿಂಗಳಿಂದ ಸೆಕ್ಷನ್ 35A ಮುಂದೂಡಿಸಿದ್ದಾರೆ. ಅಂದ್ರೆ ಏನೇ ತರದ ಡೆಪಾಸಿಟ್ಸ್ ಟ್ರಾನ್ಸಾಕ್ಷನ್ ಮಾಡಿಸಿರೋ ತರ ಮುಂದೂಡಿಸಿದ್ದಾರೆ. ಫೈನಾನ್ಸ್ ಮಿನಿಸ್ಟರ್ನ ಕೇಳಿದ್ರೆ RBI ಅಂತಾರೆ, RBI ಅಂತ ನಾವು ಯಾರು ಮಾತಾಡಕ್ಕೆ ಸ್ಥಳೀಯ ಶಾಸಕರು ಸಂಸದರು ಮನಸ್ಸು ಮಾಡಿದ್ರೆ ಸರಿ ಮಾಡ್ಬೋದು. ಸರಿ ಅವ್ರಿಗೆ ಮನಸ್ಸು ಕೊಡುವಂತೆಗೆ ಭಗವಂತ ಪ್ರಾರ್ಥನೆ ಮಾಡಬೇಕು. ನಾನು ಈ ಹೋರಾಟ ಕೈ ಇಟ್ಟಿದ್ದೀನಿ, ಇವರು ಅನುಗ್ರಹ ಮಾಡಬೇಕು. ಇವ್ರಿಗೆಲ್ಲ ಒಂದು ನ್ಯಾಯ ಕೊಡಿಸೋ ರೀತಿ ನನಗೆ ಯಶಸ್ಸು ದೇವರು ರಾಯರು ನೀಡ್ತಾರೆ. ಏನಕ್ಕೆ ಬಂದಿದ್ರೆ ಗುರುಗಳ ಹೆಸರು ಬ್ಯಾಂಕ್ ಶುರು ಮಾಡಿದ್ದಾರೆ. ಅದರಿಂದ ಮೊದಲಿಗೆ ಕಾಲಿಟ್ಟಿದ್ದೀನಿ ಈ ಹೋರಾಟ. ನನಗೂ ಆ ಗುರುಗಳ ಹೆಸರು ಇಟ್ಕೊಂಡು ಅವರು ಆ ಥರ ಮಾಡಿದ್ದು ತುಂಬ ಮನಸ್ಸಿಗೆ ಆಘಾತ ಇದೆ. ಗುರುಗಳಿಗೆ ಗುರುಗಳಿಗೆ ಅಪಚಾರ. ಹೌದು, ಯಾಕೆಂದ್ರೆ ದುಡ್ಡಿಟ್ಟವ್ರು ಯಾರು ಅವ್ರ ಹೆಸರು ಮೇಲೆ ಇಡಲಿಲ್ಲ. ಇಟ್ಟಿದ್ದೆಲ್ಲ ಗುರುಗಳ ಮೇಲೆ ಒಂದು ನಂಬಿಕೆ ಮೇಲೆ ಇಟ್ಟಿದ್ದವ್ರು ಎಲ್ಲರೂ. ಪಾಪ ಎಷ್ಟು 55 ಜನದ ಮೇಲೆ ಸತ್ತೋಗಿದ್ದಾರೆ. 70 ಜನ ಈ ಆಘಾತಕ್ಕೆ ಸತ್ತೋಗಿದ್ದಾರೆ. ಇದರಿಂದ ನನಗೆ 1 ವರ್ಷದ ಹಿಂದೆ ನಾನು ಹೋದ್ಸಲ ಇಲ್ಲಿ ಬಂದಾಗ ಇದು ಕೈ ಹಿಡಿದು ನನಗೆ ಗೊತ್ತಿರಲಿಲ್ಲ. ಇಲ್ಲಿ ಬಂದಾಗ ಏನೋ ಶುರುವಾಯಿತು, ಈ ಒಂದು ಚಳುವಳಿ ನಾನು ಲೇಟ್ ಇದ್ದೀನಿ. ಎಲ್ಲ ಡೆಪಾಸಿಟ್ ಸುಮಾರು 30 ಜನ ಬಂದಿದ್ದಾರೆ. ಅವರೆಲ್ಲರೂ ಬನ್ನಿ, ಗುರುಗಳ ಆಶೀರ್ವಾದ ತಗೊಳ್ಳಿ, ಪರಿಣಾಮ ದರ್ಶನ ತಗೊಳ್ಳಿ. ರಾಯರು ಈ ಆರ್ಥಿಕ ತೊಂದರೆಯಿಂದ ಪಾಲು ಮಾಡಿ ನನಗೆ ಈ ಹೋರಾಟದಲ್ಲಿ ವಿಜಯ ಸಿಗುವಂತೆ ಶಕ್ತಿ ಕೊಡಬೇಕು, ಅನುಗ್ರಹ ಮಾಡಬೇಕು. ಇವರು ಹರೀಶ್ ಡೆಪಾಸಿಟ್ ಮಹಾತಾಯಿ ಮಹಾಲಕ್ಷ್ಮಿ ವಿಶೇಷವಾಗಿ ಎಲ್ಲ ಧರ್ಮ ಅವರು ಬಾಲಾಜಿ ಕೃಷ್ಣ ಬಾಲ